ನಮಸ್ಕಾರ. ತಿಂಗಳು ಶುರು ಆದರೆ ಸಾಕು, ಇ ಎಮ್ ಐಗಳು ಶುರು ಆಗ್ಬಿಡ್ತವೆ. ಮಕ್ಕಳು ಫೀಸ್ಗಳು ಕಟ್ಟಬೇಕು, ಮನೇದು ಬಿಲ್ಗಳು ತರಬೇಕು, ಸಾಮಾನುಗಳು ತಂದು ಹಾಕಬೇಕು. ತಿಂಗಳು ಟಾರ್ಗೆಟ್ ಆಗಿಲ್ಲ, ಕ್ವಾರ್ಟರ್ಲಿ ಡೆಲಿವರಿ ಆಗಿಲ್ಲ, ತೋಟದ ಕೆಲಸ ಆಗಿಲ್ಲ. ಅದಲ್ಲದೆ ಮನೆಯಲ್ಲಿ ಅತ್ತೆ ಸೊಸೆಗಳ ಕಿರಿಕಿರಿ, ಗಂಡ ಹೆಂಡ್ತಿರ ಜಗಳಗಳು, ಈ ಥರ ಸಾವಿರಾರು ವಿಷಯನ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ ಎಷ್ಟೋ ಸಲ. ಕೆಲವರಂತೂ ಮೆಂಟ್ಲಾಗ್ಬಿಟ್ಟಿರ್ತಾರೆ. ಸೊ ಇದನ್ನು ಸ್ಟ್ರೆಸ್ ಅಂತ ಕರಿತೀವಿ. ಇದನ್ನು ಎಷ್ಟೋ ಜನಕ್ಕೆ ಪಾಪ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ನಾನು ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂದರೆ, ತುಂಬ ತಲೆ ಕೆಟ್ಟು ಜೀವನ ಭಾಳ ಜೋರ ಓಡ್ತಾ ಇದೆಯಪ್ಪ, ಏನಪ್ಪ ಇದು ಉಸಿರಾಡೋಕ್ಕೆ ಸಮಯ ಇಲ್ದಂಗೆ ಆಗೋಯ್ತು ಅಂದಾಗ ಕೂತ್ಬಿಟ್ಟು ಒಂದು ಬ್ರೇಕ್ ತೊಗೋತೀನಿ. ದೀರ್ಘವಾಗಿ ಒಂದು ಉಸಿರು ತೊಗೊಂಬಿಟ್ಟು ನಿಧಾನಕ್ಕೆ ನಮ್ಮ ಜೀವನಕ್ಕೆ ಮೂಲಭೂತವಾಗಿ ಬೇಕಾಗಿರೋದೇನು ಅನ್ನೋದನ್ನು ಕೂತು ಒಂದು ಸಲ ಯೋಚನೆ ಮಾಡ್ತೀನಿ. ಇದು ಯೋಚನೆ ಮಾಡೋದ್ರಿಂದ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತಲ್ಲ, ಆದರೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಮೊದಲನೇದು ಜೀವನಕ್ಕೆ ಬೇಕಾಗಿರೋದು ನನ್ನ ಪ್ರಕಾರ, ಈಗ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ನನ್ನದೇ ಆದ ಆರ್ಡರ್ ಇದೆ, ಅದಕ್ಕೊಂದು ಕಾರಣಗಳಿದೆ, ಅದನ್ನು ಹೇಳ್ತೀನಿ ಯಾಕೆ. ಮೊದಲನೇದು ಆರೋಗ್ಯ ರೀ. ಎರಡನೇದು ಆರ್ಥಿಕ ಸಮತೋಲನ, ದುಡಿಮೆ, ದುಡ್ಡು. ಮೂರನೇದು ನೆಮ್ಮದಿಯ ಜೀವನ, ಸಂತೋಷ. ಎಲ್ಲಿಂದ ಬರುತ್ತೆ, ನನ್ನ ಸೋರ್ಸ್ಗಳೇನು, ಅಥವಾ ನಾನು ಹೆಂಗೆ ಜೀವನ ನೋಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ಫೈನಾನ್ಷಿಯಲ್ ಫೀಲ್ಡಲ್ಲಿ ಕೆಲಸ ಮಾಡಿದವನು. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ನನ್ನ ಕ್ಲೈಂಟ್ಗಳಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ನೀವು ರಿಟೈರ್ ಆಗೋದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇವತ್ತು ನೀವೆಲ್ಲ ಕೆಲಸನ ಬಿಟ್ಬಿಟ್ಟು ಇವತ್ತು ನಾನು ರಿಟೈರ್ ಆಗ್ತೀನಿ ಅಂದರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇರಬೇಕು ಮುಂದಿನ ಜೀವನ ಸುಖಕರವಾಗಿರೋದಕ್ಕೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದೆ. ಆ ಪ್ರಶ್ನೆ ಇವತ್ತು ಯಾಕೆ ನೆನಪಾಯ್ತು ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿರಬೇಕು ನಾನು 1 ತಿಂಗಳು ಜೀವನ ಮಾಡೋದಕ್ಕೆ ನನ್ನ ಹತ್ರ ಎಷ್ಟು ದುಡ್ಡಿರಬೇಕು, 1 ವರ್ಷ ನಾನು ಮತ್ತು ನನ್ನ ಸಂಸಾರ ತೃಪ್ತಿಕರವಾಗಿ ಜೀವನ ಮಾಡೋದಕ್ಕೆ ಮೂಲಭೂತವಾಗಿ ಏನು ಬೇಕು ಅದನ್ನೆಲ್ಲ ಪೂರೈಸ್ಕೊಂಡು ಜೀವನ ಮಾಡೋದಕ್ಕೆ ಎಷ್ಟು ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಅಂದರೆ ಅದು ಗೊತ್ತಿದ್ದರೆ ನಮ್ಮ ಮನಸ್ಸು ಕುಗ್ಗೋದು ಹಿಗ್ಗೋದು ಆಗೋದಿಲ್ಲ, ಸ್ವಲ್ಪ ಸಮಾಧಾನವಾಗಿರುತ್ತೆ. ಅಕಸ್ಮಾತ್ ನಮಗೇನಾದರೂ ಜಾಸ್ತಿ ಬಂದರೂ ಮನಸ್ಸಿಗೆ ಗೊತ್ತಾಗುತ್ತೆ, ನನಗೆ ಮೂಲಭೂತವಾಗಿ ಬೇಕಾಗಿರೋದು ಇಷ್ಟೇನಪ್ಪ, ಇದೆಲ್ಲ ಭಗವಂತ ಹೆಚ್ಚಿಗೆ ಕೊಟ್ಟ ಅನ್ನೋ ಒಂದು ಸಂತೋಷ ಇರುತ್ತೆ. ಹಾಗೆ ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ಆರೋಗ್ಯ. ನಾನು ಆವಾಗಲೇ ಹೇಳಿದೆ. ಆರೋಗ್ಯ ಯಾಕೆ ನಮಗೆಲ್ಲದಕ್ಕಿಂತ ಮೊದಲ ಆದ್ಯತೆ ಅಥವಾ ಪ್ರಾಮುಖ್ಯತೆ ಆಗಿರಬೇಕು ಅನ್ನೋದು ಅಂದರೆ, ನೋಡ್ರಿ, ನಾವೆಷ್ಟೇ ದುಡ್ಡಿರಲಿ, ನಮ್ಮ ಹತ್ರ ಎಷ್ಟೇ ಶ್ರೀಮಂತಿಗೆ ಇರಲಿ, ನಮ್ಮ ಹತ್ರ ಇರೋ ದೇಹ ಮಾತ್ರ ಒಂದೇ. ಇದುವರೆಗೂ ಯಾವ ಡಾಕ್ಟ್ರೂ ಬಂದ್ಬಿಟ್ಟು ಇದು ದೇಹ ಹಾಳಾಗೋಗಿದೆ, ಲೇಟೆಸ್ಟ್ ಮಾಡೆಲ್ ಇದೆ ಮಾರ್ಕೆಟಲ್ಲಿ, ಅದನ್ನು ಹಾಕ್ಬಿಡೋಣ ಅಂತ ಹೇಳುವಂಥ ಡಾಕ್ಟ್ರ್ ಯಾರಿಲ್ಲ. ನಮ್ಮ ಹತ್ರ ಎಷ್ಟೇ ಶ್ರೀಮಂತಿಗೆ ಇರಲಿ ಅಥವಾ ನಮ್ಮ ಎಷ್ಟೇ ಸಂತೋಷವಾಗಿರಲಿ, ಜೀವನದಲ್ಲಿ ಒಂದು ಸಲ ಆರೋಗ್ಯ ಕೆಡ್ತು ಹಾಸಿಗೆ ಹಿಡಿದ್ವಿ ಅಂದರೆ ದೇರ್ ಈಸ್ ನೋ ರೀಪ್ಲೇಸ್ಮೆಂಟ್ ರೀ. ಹಾಗಾಗಿ ನಮಗೆ ಆರೋಗ್ಯ ಯಾವತ್ತು ಪ್ರಾಮುಖ್ಯತೆ ಆಗಿರಬೇಕು. ಎಷ್ಟೋ ಜನ ತುಂಬ ಚೆನ್ನಾಗಿ ದುಡ್ಕೊಂಡು ತುಂಬ ಚೆನ್ನಾಗಿ ಓಡಾಡ್ತಾ ಇರ್ತಾರೆ, ಜೀವನದಲ್ಲಿ ಹಾರ್ತಾ ಇರ್ತಾರೆ. ಆರೋಗ್ಯನ ನಿರ್ಲಕ್ಷಿಸಿ ಒಂದು ಸಲ ಹಾಸಿಗೆ ಹಿಡಿದ್ರು ಅಂದರೆ ಅವತ್ತಿಗೆ ಅವ್ರಿಗೆ ಅರ್ಥ ಆಗುತ್ತೆ, ಓ, ನನ್ನ ಹತ್ರ ಎಷ್ಟೇ ದುಡ್ಡಿದ್ರು ದೇಹ ಮಾತ್ರ ದೇವರು ಒಂದೇ ಕೊಟ್ಟಿರೋದು, ಅಥವಾ ದೇಹ ಮತ್ತು ಮನಸ್ಸು ಎರಡರ ಆರೋಗ್ಯನೂ ಮುಖ್ಯ. ದೇಹ ಮತ್ತು ಮನಸ್ಸನ್ನು ಭಗವಂತ ಒಂದೇ ಕೊಟ್ಟಿರೋದು, ರೀಪ್ಲೇಸ್ಮೆಂಟ್ ಇಲ್ಲ ಅನ್ನೋದು ಅವಾಗ ಅರ್ಥ ಆಗುತ್ತೆ. ಎರಡನೇ ಪ್ರಾಮುಖ್ಯತೆ ನೆಮ್ಮದಿಯ ಜೀವನ. ನನ್ನ ಪ್ರಕಾರ ನೆಮ್ಮದಿಯ ಜೀವನ ಸಂತೋಷ ಅಂತ ಕರೀತಾರೆ, ನಾನು ನೆಮ್ಮದಿಯ ಜೀವನ ಅಂತ ಕರೀತೀನಿ. ನೆಮ್ಮದಿಯ ಜೀವನ ಸಿಗೋದು ನಮ್ಮವರಿಂದ. ಮನುಷ್ಯ ಸಂಘಜೀವಿ ರೀ. ಒಂದು ಜಗದ್ವಿಖ್ಯಾತ ಒಂದು ಶೋ ಇದೆ, ಅಲೋನ್ ಅಂತ ಹೇಳ್ಬಿಟ್ಟು ಒಂದು ಶೋ. ಈ ಅಲೋನ್ ಶೋನಲ್ಲಿ ಹಿಸ್ಟ್ರಿ ಚಾನಲಲ್ಲಿ ಬರ್ತಾಯಿತ್ತು, ಅಮೇರಿಕಾದಲ್ಲಿ ನಡೆಯುವಂಥ ಇದು ಕಾರ್ಯಕ್ರಮ. ಇದರದ್ದು ಥೀಮ್ ಏನಂದರೆ, ಒಬ್ಬ ಮನುಷ್ಯನ ಕಾಡಿಗೆ ಒಂದು ಯಾವುದೋ ಮೂಲೆಯಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆ ಮನುಷ್ಯ ಅಲ್ಲಿ ಒಬ್ಬನೇ ಎಲ್ಲ ಮೂಲಭೂತ, ಅವನೇನು ಒಂದು 10 ಐಟಮ್ ತೊಗೊಂಡು ಹೋಗ್ಬೋದು ಅಷ್ಟೇ. ಆ 10 ಐಟಮ್ ತೊಗೊಂಡೋಗಿ ಒಬ್ಬನೇ ಹೆಂಗೆ ಸರ್ವೈವ್ ಆಗ್ತಾನೆ, ಯಾರು ಜಾಸ್ತಿ ದಿನ ಅಲ್ಲಿ ಜೀವನ ನಡೆಸೋಕ್ಕಾಗತ್ತೆ ಅನ್ನೋದನ್ನು ಕಾಂಪಿಟೇಷನ್ ಮಾಡ್ತಾರೆ. ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಗೆದ್ದವರಿಗೆ. ಲಾಸ್ಟಲ್ಲಿ ಅಂದರೆ ಎಲ್ಲರ ಹತ್ರ ಒಂದು ರೇಡಿಯೋ ಇರುತ್ತೆ, ಅವರು ಸೋತಾಗ ನಂಗೆ ಸಾಕಾಯ್ತಪ್ಪ ಮನೆಗೆ ಹೋಗ್ತೀನಿ ಅಂದಾಗ ಅವರು ಸೋತು ಮನೆಗೆ ಹೋಗ್ತಾರೆ. ಕೊನೆಯಲ್ಲಿ ಯಾರು ಉಳಿತಾರೆ, 10 ಜನನ ಕಳಿಸಿರ್ತಾರೆ ಬೇರೆ ಬೇರೆ ಮೂಲೆಗೆ, ಕೊನೆಯಲ್ಲಿ ಯಾರು ಉಳಿತಾರೆ ಅವರಿಗೆ ಕೋಟಿಗಟ್ಟಲೆ ಹಣ ಸಿಗುತ್ತೆ. ಇದು ಕಾರ್ಯಕ್ರಮ. ಅದರಿಂದ ನಾವು ಏನು ಕಲ್ತಿದ್ದಾನೆ, ಅದರಲ್ಲಿ ನೀವು ಹೋಗಿ ನೋಡಿದರೆ ಗೊತ್ತಾಗೋದೇನೆಂದರೆ, ಮನುಷ್ಯ ಆಹಾರ ಇಲ್ದಲೇ ಸೋಲಲ್ಲ, ನೀರಿಲ್ದಲೇ ಸೋಲಲ್ಲ, ಅಥವಾ ಬೇರೆ ಏನಿಲ್ಲದೆ ಅದನ್ನೆಲ್ಲ ದಾರಿ ಹುಡ್ಕೊಂಡು ಹೆಂಗೋ ಬದುಕೊಂಡ್ಬಿಡ್ತಾನೆ. ಆದರೆ ಒಂಟಿತನ ಅವನನ್ನು ಕೊನೆಗೆ ಸೋಲಿಸ್ಬಿಡುತ್ತೆ. ಮನುಷ್ಯ ಒಂಟಿಯಾಗಿರೋಕ್ಕಾಗಲ್ಲ ರೀ.
ಅಮ್ಮಮ್ಮ 1 ತಿಂಗಳು ಇರ್ಬೋದು, 2 ತಿಂಗಳು, 3 ತಿಂಗಳು. ಒಂಟಿತನ ಮನುಷ್ಯನ ಸೋಲಿಸ್ಬಿಡುತ್ತೆ. ಹಾಗಾಗಿ ನಮ್ಮವರ ಜೊತೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ರೀ. ಸ್ನೇಹಿತರನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಎಷ್ಟೋ ಜನ ಈಗಿನ ಕಾಲದಲ್ಲಿ ದುಡಿಮೆಯ ಭರದಲ್ಲಿ ಅಥವಾ ನಾವು ನಮ್ಮ ಹತ್ರ ಎಲ್ಲ ಇದೆಯಪ್ಪ ಅಂದ್ಕೊಂಬಿಟ್ಟು ಒಬ್ಬರೇ ಅವ್ರ ಪಾಡಿ ಒಂಟಿತನ. ಈಗಿನ ನೋಡಿ ನಿಮ್ಮ ಸುತ್ತಮುತ್ತ ಸಮಾಜ ಒಬ್ರನ್ನೊಬ್ರ ಹತ್ರ ಮಾತಾಡಲ್ಲ, ಸಂಘಗಳಿಲ್ಲ, ಅಥವಾ ಒಂದು ಸಲ ದುಡಿಮೆ ಶುರು ಆಗ್ಬಿಡ್ತು ಅಂದರೆ ಮನುಷ್ಯಂಗೆ ಅವ್ನು ಹಿಡಿಯೋರೇ ಇಲ್ಲ. ಅವ್ನ ಪಾಡಿಗೆ ಒಂದೊಂದು ಸಂಸಾರ, ಒಂದೊಂದು ಮನೆ, ಒಂದೊಂದು ಕಾರು, ಒಂದೊಂದು ಓಡಾಟ, ಒಂದೊಂದು ಜೀವನ, ಅವನದೊಂದು ಸೋಷಿಯಲ್ ಮೀಡಿಯಾ, ಇಷ್ಟು ಮಾಡ್ಕೊಂಬಿಟ್ಟು ಜೀವನದಲ್ಲಿ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಿದ್ಬಿಡ್ತಾರೆ. ಆದರೆ ದಿನೇ 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 ಸ್ನೇಹಿತರು ಹೊರಟೋಗ್ತಾರೆ, ಅವ್ರ ಸಂಘಗಳಿರಲ್ಲ, ನಾಳೆ ಕಷ್ಟ ಅಂತ ಬಂದರೆ ತಿರುಗಿ ನೋಡೋದಕ್ಕೆ ಯಾರೂ ಇರೋದಿಲ್ಲ. ಹಂಗೆ ಮಾಡ್ಕೊಂಬಿಡ್ತಾರೆ ಜೀವನ. ಹಾಗೆ ಮಾಡ್ಕೋಬಾರ್ದು. ನಾವು ಚೆನ್ನಾಗಿದ್ದಾಗ ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮವ್ರನ್ನ ಉಳಿಸ್ಕೋಬೇಕು. ನಾವು ಚೆನ್ನಾಗಿದ್ದಾಗ ಸಂಘಗಳನ್ನು ಉಳಿಸ್ಕೋಬೇಕು, ಬೇರೆಯವ್ರನ್ನ ಕರೆದು ಮಾತಾಡಿಸೋದು, ಸ್ನೇಹಿತರನ್ನು ಉಳಿಸ್ಕೊಳ್ಳೋದು, ಈ ಅಭ್ಯಾಸ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು, ಇವೆಲ್ಲ ನಾನಾ ದಾರಿಗಳಿದೆ ಜೀವನದಲ್ಲಿ ನೆಮ್ಮದಿ ಕಂಡುಕೊಳ್ಳೋದಕ್ಕೆ. ಹಾಗಾಗಿ ನೆಮ್ಮದಿಯ ಜೀವನ ನಮ್ಮ 2ನೇ ಪ್ರಾಮುಖ್ಯತೆ ಆಗಿರಬೇಕು, ದುಡ್ಡಿಗಿಂತ ಮಿಗಿಲಾದದ್ದು. ಯಾಕೆ ಅಂದರೆ ನಮ್ಮ ಹತ್ರ ದುಡ್ಡಿದ್ದು ನೆಮ್ಮದಿ ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ ರೀ. ಮೊದಲು ಆರೋಗ್ಯ, ಆಮೇಲೆ ನೆಮ್ಮದಿಯ ಜೀವನ ಹುಡ್ಕೊಳ್ಳೋದು ಕಲ್ತ್ಕೋಬೇಕು. 3ನೇದು ಬಂದ್ಬಿಟ್ಟು ದುಡ್ಡು ರೀ. ದುಡ್ಡಿಲ್ದಲೇ ಪ್ರಪಂಚದಲ್ಲಿ ಏನೂ ನಡೆಯೋದಿಲ್ಲ. ದುಡ್ಡೇ ಎಲ್ಲಕ್ಕೂ ಬೇಕಾಗಿರೋದು. ಬೆಳಿಗ್ಗೆ ಎದ್ದರೆ ಒಂದು ತಿಂಡಿ ತಿನ್ನೋಕ್ಕೆ ದುಡ್ಡಿಂದ ಶುರು ಆಗುತ್ತೆ, ಮಲಗೋದಕ್ಕೆ ದುಡ್ಡು ಬೇಕು, ಒಂದು ಒಳ್ಳೆ ಹಾಸಿಗೆ ಬೇಕು. ಹಾಗೆ ದುಡ್ಡು ಬಹಳ ಬಹಳ ಪ್ರಾಮುಖ್ಯತೆ. ಹಾಗಾಗಿ ದುಡಿಮೆಯ ದಾರಿ ಕಂಡುಕೊಳ್ಳೋದು ಬಹಳ ಬಹಳ ಮುಖ್ಯ. ಕಷ್ಟಪಟ್ಟು ದುಡಿಬೇಕು, ಅದಕ್ಕೆ ಬೇರೆ ಪರ್ಯಾಯವೇ ಇಲ್ಲ ಭೂಮಿ ಮೇಲೆ. ಹಾಗಾಗಿ ಕಷ್ಟಪಟ್ಟು ದುಡಿಬೇಕು. ತೃಪ್ತಿಯ ಜೀವನಕ್ಕೆ ಎಷ್ಟು ಸಾಕು ಅನ್ನೋದು ಗೊತ್ತಿರಬೇಕು. ಇದು ಬಹಳ ಮುಖ್ಯ. ನನಗೆ ಈ ತಿಂಗಳು ಅಥವಾ ಈ ವರ್ಷ ಅಥವಾ ಇನ್ನಿಷ್ಟು ದಿನ ದುಡಿಮೆ ಮಾಡೋದಕ್ಕೆ, ಅಂದರೆ ತೃಪ್ತಿಕರ ಜೀವನ ನಡೆಸೋಕ್ಕೆ ನನ್ನ ಸಂಸಾರಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಿರಬೇಕು. ನಮ್ಮಲ್ಲಿ ಇರೋದರಲ್ಲಿ ತೃಪ್ತಿ ಕಂಡುಕೊಳ್ಳೋದನ್ನು ನಾವೇನಾರು ಕಲ್ತ್ಕೊಂಡ್ಬಿಟ್ರೆ ನಮಗಿಂತ ಸುಖಿ ಬೇರೆ ಯಾರೂ ಇಲ್ಲ ರೀ. ಈ ಮಾತನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರಿ. ಸೊ ಇಷ್ಟೆಲ್ಲ ಸ್ಟ್ರೆಸ್ಗಳ ಮಧ್ಯೆ ಇಷ್ಟೆಲ್ಲ ಹೊಡೆದಾಡ್ಕೊಂಡು ಎಲ್ಲ ಮಾಡಿದ ಮೇಲೆ ಇಷ್ಟೆಲ್ಲ ಕೇಳಿದ್ದಕ್ಕೆ ಒಂದು ಕೊನೆಯ ಕಿವಿ ಮಾತು ಹೇಳ್ತೀನಿ. ನನ್ನ ಹತ್ರ ಅದಿಲ್ಲ, ಇದಿಲ್ಲ, ನಾನಿನ್ನ ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು, ಇಲ್ಲಗಳ ಪಟ್ಟಿ ನಾವು ಪ್ರತಿನಿತ್ಯ ಮೆಲುಕು ಹಾಕ್ತಾ ಇರ್ತೀವಿ. ಬೆಳಕರಿದ್ರೆ ನನ್ನ ಹತ್ರ ಇದಿಲ್ಲ, ಅದಿಲ್ಲ, ಇದಾದರೆ ನನ್ನ ಹತ್ರ ಅದಿಲ್ಲ, ಈ ನೆಮ್ಮದಿ ಇಲ್ಲ, ನಂದು ಈ ಸಂಬಂಧ ಸರಿ ಇಲ್ಲ, ನನ್ನ ಹತ್ರ ಆ ಸಂಬಂಧ ಸರಿ, ಇವ್ರು ಸರಿ ಇಲ್ಲ, ಇವರಿಲ್ಲ, ನನಗೆ ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ನಮ್ಮ ಇಲ್ಲಗಳ ಪಟ್ಟಿ ಎಲ್ಲರೂ ದಿನ ಬೆಳಕರಿದ್ರೆ ನಾವು ಎಲ್ಲ ಮೆಲುಕು ಹಾಕ್ತಾನೇ ಇರ್ತೀವಿ. ನಮ್ಮ ಬ್ಯಾಕ್ ಆಫ್ ದ ಮೈಂಡ್ ಏನಂತ ಕರಿತೀವಿ ಹಾಗೆ. ಆದರೆ ನಮ್ಮ ಹತ್ರ ಏನಿದೆ ಅಂತ ನೋಡಿ ನಾವು ಸಂತೋಷ ಪಡೋದೇ ಇಲ್ಲ. ನೀವೆಲ್ಲ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ ಇವತ್ತಿನ ಒಂದು ಮಜವಾದ ಆಟ ಆಡೋಣ. ಏನಂದರೆ, ಒಂದು ಪೆನ್ನು ಪೇಪರ್ ತೊಗೊಳ್ಳಿ ಅಥವಾ ಒಂದು ಪುಸ್ತಕ ಮೇಂಟೈನ್ ಮಾಡಿ, ತೊಗೊಂಬಿಟ್ಟು ನನ್ನ ಹತ್ರ ಏನೇನಿದೆ, ನನ್ನ ಹತ್ರ ಇದು ಚೆನ್ನಾಗಿದೆಯಪ್ಪ, ನಾನು ಇದರಲ್ಲಿ ಸಂತೋಷವಾಗಿದ್ದೀನಿ ಅಂತ ಏನೇನು ಚಿಕ್ಕ ಚಿಕ್ಕ ವಸ್ತುಗಳಿಂದ ಹಿಡಿದು ಬರೆಯೋಕ್ಕೆ ಶುರು ಮಾಡಿ. ನನ್ನ ಜೊತೆ ನಮ್ಮಪ್ಪ ಚೆನ್ನಾಗಿದ್ದಾರೆ, ಅಪ್ಪ ಅಂತ ಬರೀರಿ. ನನಗೆ ಒಳ್ಳೆ ಚಪ್ಪಲಿಗಳಿದೆ, ಬರೀರಿ. ನನಗೆ ಒಳ್ಳೆ ಊಟ ಸಿಗುತ್ತೆ, ಬರೀ. ನಮ್ಮ ಹತ್ರ ಏನೇನಿದೆ ಅಂತ ಒಂದು ಸಲ ಬರೆದ್ರೆ, ನಾನು ಇದನ್ನು ಎಷ್ಟೋ ಸಲ ಜೀವನದಲ್ಲಿ ಮಾಡಿಬಿಟ್ಟಿದ್ದೀನಿ. ನಾನೆಲ್ಲ ಕಳ್ಕೊಂಡೆ, ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಕುಗ್ಗಿ ಬಾಡಿ ಹೋದಾಗ ಈ ಆ್ಯಕ್ಟಿವಿಟಿನ ಮಾಡಿದ್ದೀನಿ ನಾನು. ಕೂತು ಇದನ್ನು ನಾನೆಲ್ಲ ಓದಿ ಕಲ್ತಿದ್ದೆ ಯಾವುದೋ ಪುಸ್ತಕದಲ್ಲಿ. ನಮ್ಮ ಹತ್ರ ಏನಿದೆ ಅಂತ ಒಂದು ಪಟ್ಟಿ ಬರಿತಾ ಹೋಗಬೇಕು. ಆವಾಗ ನಮ್ಮ ಜೀವನದಲ್ಲಿ ಆ ತೃಪ್ತಿಯ ಮನೋಭಾವ ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ನನಗೆ ಹೆಚ್ಚೇನು ಬೇಕಿಲ್ಲ ಅನ್ನೋದು ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರೀ, ಒಂದು ಪೆನ್ ತೊಗೊಳ್ಳಿ, ಒಂದು ಪುಸ್ತಕ ಮಾಡ್ಕೊಳ್ಳಿ ಅಥವಾ ಒಂದು ಚೀಟಿ ಮಾಡ್ಕೊಳ್ಳಿ, ಬರೆಯೋಕ್ಕೆ ಶುರು ಮಾಡಿ. ಒಂದು 4 ದಿನ ಬರೆದು ನೋಡ್ರಿ. ಒಂದು 4 ದಿನ ಬರೆದು ನೋಡಿದ ಮೇಲೆ ಏನನ್ನಿಸ್ತು ಅಂತ ಬಂದ್ಬಿಟ್ಟು ನನಗೆ ತಿಳಿಸಿ. ಶುಭವಾಗಲಿ.